ಮುಖ್ಯಮಂತ್ರಿಗಳ ವಿರುದ್ಧ ತೀರ್ಪು ಹೊರಬರ್ತದ ಹಾಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ಗಟ್ಟಿಯಾಗಿ ನಿಂತುಕೊಂಡಿದ್ದಾರೆ. ಅವರು ಈ ತನಿಖೆಯನ್ನ ಎದುರಿಸ್ತಾರೆ, ಈ ಆರೋಪದಿಂದ ಮುಕ್ತರಾಗ್ತಾರೆ, ನಾವು ಯಾವುದಕ್ಕೂ ಕೂಡ ಹೆದರಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ವಿರುದ್ಧ ಇದು ನಡೆಸಿರುವಂತಹ ಷಡ್ಯಂತ್ರ ಅಂತ ಅಂದ್ರೆ ರಾಜಭವನವನ್ನ ದುರ್ಬಳಕೆ ಮಾಡಿಕೊಂಡದ್ದು, ಅವರ ರಾಜೀನಾಮೆಗೆ ಒತ್ತಾಯಿಸಿದ್ದು ಇದೆಲ್ಲವೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನ ಷಡ್ಯಂತ್ರ ಅಂತ ಆರೋಪಿಸಿದ್ದಾರೆ. ನನಗಿನ್ನ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ನನಗಿನ್ನ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಲೋಕಾಯುಕ್ತ ಪೊಲೀಸು ಇಂಡಿಪೆಂಡೆಂಟ್ ಬಾಡಿ, ಅದು ಯಾರ ಮರ್ಸಿಯಲ್ಲಿ ಇರೋದಿಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇಂಥದ್ದೊಂದು ಪರಿಸ್ಥಿತಿ ಬಂದಾಗ ಹಿಂದೆ ಸಿದ್ದರಾಮಯ್ಯನವರು ಹೇಳಿದ್ರು, ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತ ತನಿಖೆಗೆ ಸಹಕಾರ ಕೊಡಲಿ ಅಂತ. ಸೊ ಈಗ ಅದನ್ನೇ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಫಸ್ಟ್ ಆರ್ಡರ್ ಕಾಪಿ ನೋಡೋಣಲ್ಲ ಏನಂತ ಹೇಳಿದ್ದಾರೆ. ಅವರು ಕೂಡ ಭಾಳ ಲೆಂತಿ ಆರ್ಡರ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನು ನೋಡೋವರೆಗೂ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡೋದಿಲ್ಲ. ಮೋಡಾ ಕೇಸಲ್ಲಿ ತನಿಖೆ ಆಗೋದ್ರಲ್ಲಿ ನಮ್ದು ಯಾವುದೇ ರೀತಿಯ ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ತನಿಖೆ ಆಗಲಿ, ಮುಖ್ಯಮಂತ್ರಿಯವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ತನಿಖೆ ಬಗ್ಗೆ ನಮ್ದು ಯಾವುದೇ ರೀತಿಯ ಅದಕ್ಕೆ ಅಡಚಣೆ ಇರೋದಿಲ್ಲ. ಅದು ಲೋಕಾಯುಕ್ತ ಅವರು ತನಿಖೆಯನ್ನು ಮಾಡಲಿ, ತನಿಖೆಯ ವರದಿಯವರು ಆರೋಪಿಸಲಿ, ಅದ್ರ ಬಗ್ಗೆ ನಮ್ದು ಯಾವುದೇ ಭಯ ಭೀತಿ ಇಲ್ಲ. ಯಾಕಂದರೆ ಮುಖ್ಯಮಂತ್ರಿ ಅವರು ಯಾವುದೇ ರೀತಿ ಅಧಿಕಾರ ದುರುಪಯೋಗ ಮಾಡಿಲ್ಲ. ನಾನು ಕೂಡ ಒಂದು ವಾಟ್ಸಪ್ ಮೆಸೇಜ್ನಲ್ಲಿ ನೋಡಿದ್ದೀನಿ. ನನಗೆ ಸತ್ಯಾಸತ್ಯದ ಬಗ್ಗೆ ಗೊತ್ತಿಲ್ಲ ಕಂಪ್ಲೀಟ್. ಅದನ್ನು ನಾಟ್ ರೆಡ್ ದ ಆರ್ಡರ್. ಆರ್ಡರ್ ನಾನು ನೋಡಿಲ್ಲ. ನಿಮಗೂ ಗೊತ್ತಿದೆ, ನಾನು ಈ ಇದರಿಂದ ಬಂದಿದ್ದೀನಿ. ಅದು ಆರ್ಡರ್ ನೋಡಿದ್ಮೇಲೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ತೀನಿ. ಮತ್ತು ಯಾವುದಕ್ಕೂ ಕೂಡ ಮುಖ್ಯಮಂತ್ರಿಗಳು ಕಮೆಂಟ್ ಮಾಡೇ ಮಾಡ್ತಾರೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ, ಇನ್ಕ್ವೈರಿ ಆಗಬೇಕಂತ. ಆಗಲಿ, ಇನ್ಕ್ವೈರಿ ಆಗಲಿ, ಸತ್ಯಾಂಶ ಬರ್ತದೆ. ಈಗ ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ, 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಬರ್ತದೆ. ಈಗ ಬಿಜೆಪಿಗೆ ಏನಾಗಿದೆ, ಅವರು ಪೊಲಿಟಿಕಲ್ ಸಿದ್ದರಾಮಯ್ಯ ಅವ್ರನ್ನ ಪಾಪ್ಯುಲಾರಿಟಿಗೆ ಸಹಿಸಕ್ಕೆ ಸಾಧ್ಯ ಆಗ್ತಲ್ಲ. ಇದೊಂದು ಅಂತರ ಸಿಕ್ಕಿದೆ ಅವ್ರಿಗೆ. ಇದರಲ್ಲಿ ಇನ್ಕ್ಯಾಶ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯದ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ ಅಂತ. ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆಯಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ತನಿಖೆಗೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ, ತನಿಖೆ ಆಗ್ತದೆ. ನಮಗೆ ಭರವಸೆ ಇದೆ. ಚೀಫ್ ಮಿನಿಸ್ಟರ್ದು ಯಾವ ಥರದ ಇನ್ವಾಲ್ವ್ಮೆಂಟು ಇಲ್ಲ. ಏನಾದ್ರು ಆಫೀಸರ್ಸ್ ಏನಾದ್ರು ತಪ್ಪು ಮಾಡಿದ್ರೆ ಆಫೀಸರ್ಸ್ ತಪ್ಪು ಮಾಡಿರ್ಬೋದಷ್ಟೇ, ನನಗೆ ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇಲ್ಲ. ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್. ಯು ವಿಲ್ ಕಮ್ ಔಟ್ ವೆರಿ ಕ್ಲೀನ್. ದಟ್ ಈಸ್ ದಿ ಮೆಸೇಜ್. ಸೊ ಮುಖ್ಯಮಂತ್ರಿಗಳದ್ದು ಇದರಲ್ಲಿ ಯಾವ ಪಾತ್ರನೂ ಇಲ್ಲ. ಯಾವ ಬ್ಲ್ಯಾಕು ಇಲ್ಲ, ಮಾರ್ಕೆ ಆಗಿಲ್ಲ, ಬ್ಲ್ಯಾಕ್ ಎಲ್ಲಿ ಬರುತ್ತೆ.